ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮನಗಳು. ಬಹುದಿನಗಳ ನಂತರ ಮತ್ತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಶುಭ ಹಾರೈಕೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ನಾನು ವಿನಂತಿಸಿಕೊಳ್ತೇನೆ. ಇವತ್ತು ಇವತ್ತು ನಾನು ಮಾತನಾಡ್ತಾ ಇರೋ ವಿಷಯ ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಎರಡು ದೋಣಿಗಳು ಎರಡು ಕನಸುಗಳು ಅಂತಕ್ಕಂಥ ಚಲನಚಿತ್ರ. ಅದು 1974ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಚಿತ್ರ. ಆ ಒಂದು ಗೀತೆ ನನ್ನ ಒಂದು ಆಪ್ತ ಸಮಾಲೋಚನೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾನಿವತ್ತು ನಿಮ್ ಜೊತೆ ಮಾತನಾಡ್ತಾ ಇದ್ದೇನೆ. ಪ್ರತಿಯೊಂದು ಹಳೆ ಹಾಡುಗಳು ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತವೆ, ನಮ್ಮ ಮನಸ್ಸನ್ನ ಪ್ರಫುಲ್ಲಗೊಳಿಸುತ್ತವೆ. ನಾವು ಹೇಗಿರಬೇಕು, ಹೇಗೆ ಬದುಕಬೇಕು ಅಂತಕ್ಕಂಥ ಕಲ್ಪನೆಯನ್ನ ಕೊಡ್ತಕ್ಕಂಥವು ಹಳೆ ಹಾಡುಗಳು. ಆ ಹಳೆ ಹಾಡುಗಳನ್ನ ನಾವು ಓಲ್ಡ್ ಸಾಂಗ್ ಇಸ್ ಅ ಗೋಲ್ಡನ್ ಸಾಂಗ್ ಅಂತ ನಾವು ಕರಿತೇವೆ. ಮತ್ತು ಓಲ್ಡ್ ಸಾಂಗ್ ನಮ್ಮ ಮನಸ್ಸಿನ ಭಾವನೆಗಳಿಗೆ ಮೆಡಿಸಿನ್ ಆಗಿದೆ. ಅಂತ ಒಂದು ಗೀತೆ ಯಾವುದಪ್ಪ ಅಂತಂದ್ರೆ, ಆಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹೊರಡಬಲ್ಲದೆ. ಈ ಒಂದು ಗೀತೆ ಎಷ್ಟು ಅರ್ಥಪೂರ್ಣವಾದಂತ ಮತ್ತು ಎಷ್ಟೊಂದು ಅರ್ಥವನ್ನು ಒಳಗೊಂಡಿರ್ತಕ್ಕಂತ ಈ ಒಂದು ಗೀತೆಯನ್ನ ನಾವು ಆಲಿಸಿದಾಗ, ಯಾರಿಂದವೋ ನಮ್ಮ ಯಾರನ್ನ ನಾವು ಹಚ್ಕೊಂಡಿರ್ತೇವೆ ಅವರಿಂದ ನಮ್ಮ ಮನಸ್ಸಿಗೆ ನೋವಾದಾಗ, ಯಾರನ್ನ ನಾವು ಅತಿಯಾಗಿ ನಂಬಿರ್ತೇವೆ, ಯಾರು ನಮ್ಮ ವಿಶ್ವಾಸಿಕರೆಂದು ನಂಬಿರ್ತೇವೆ ಅವರಿಂದ ನಮ್ಮ ಮನಸ್ಸಿಗೆ ನೋವಾದಾಗ ಇಂಥ ಒಂದು ಭಾವನಾತ್ಮಕ ಗೀತೆಗಳನ್ನ ಹೊರಹೊಮ್ಮುತ್ತದೆ. ಈ ಒಂದು ಗೀತೆಯನ್ನ ಕೇಳಿದಾಗ ನಮ್ಮ ಮನಸ್ಸಿಗೆ ಎಷ್ಟೊಂದು ಸಮಾಧಾನವನ್ನ ನೆಮ್ಮದಿಯನ್ನ ಕೊಡಲು ಸಾಧ್ಯವಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಅಂತಕ್ಕಂಥ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಅಲ್ಲಿ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಆದ್ರೆ ಹೂವು ಅರಳೋದಿಲ್ಲ, ಬಾಡಿ ಹೋದ ಮನಸ್ಸಿನಿಂದ ನಾವು ಅರಳಲು ಸಾಧ್ಯ ಇದೆ ಅಂತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನ ಒಳಗೊಂಡು ಗೀತೆಯನ್ನ ಇಟ್ಟಿದ್ದಾರೆ. ಆ ಪ್ರತಿಯೊಂದು ಸಾಲಿನಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಅದರ ಅರ್ಥ, ಹೂವು ಬಾಡಿದ್ದು ಮತ್ತೆ ಅರಳಲ್ಲ, ಬಟ್ ಮನಸ್ಸು ಮತ್ತೆ ಅರಳೋಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಯಾರ ಮೇಲೆ ಅರಳಕ್ ಸಾಧ್ಯ ಇದೆ? ಯಾರು ನಮಗೆ ಅನ್ಯಾಯ ಮಾಡಿರ್ತಾರೆ, ಯಾರು ನಮಗೆ ಮೋಸ ಮಾಡಿರ್ತಾರೆ, ಯಾರು ನಮ್ಮ ವಂಚಕರಾಗಿರ್ತಾರೆ, ಅವ್ರ ಮೇಲೆ ನಮ್ಮ ಮನಸ್ಸು ಅರಳೋದಿಲ್ಲ. ಬಟ್ ಮತ್ತೋ ಬೇರೆ ಇರುವಂತ ವ್ಯಕ್ತಿ ಮೇಲೆ, ಬೇರೆಯವ್ರ ಮೇಲೆ ಮತ್ತು ಬೇರೆಯವರ ಗೆಳೆತನದಲ್ಲಿ ನಮ್ಮ ಗೆಳೆತನವನ್ನ ಹುಡ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗಾಗಿ ಜೀವನ ಅನ್ನೋದು ಇದು ನಿಂತ ನೀರಲ್ಲ, ನಿರಂತರವಾಗಿ ಹರಿಯತಕ್ಕಂತ ನೀರು. ಹಾಗಾಗಿ ನಾವು ನಮ್ಮ ಮನಸ್ಸಿಗೆ ನೋವಾಗಿದೆ, ನಮಗೆ ತೊಂದರೆ ಆಗಿದೆ ಅಂತ ಅನ್ಕೊಳ್ಳದೇನೆ ಬೇರೊಂದು ವಿವೇಚನೆಗೆ, ಬೇರೊಂದು ವಿಚಾರಕ್ಕೆ ನಮ್ಮ ಮನಸ್ಸನ್ನ ತೊಡಗಿಸಿಕೊಳ್ಳೋದು ಬಹಳ ಮಹತ್ತರವಾಗಿದೆ, ಬಹಳ ಪ್ರಮುಖವಾದ ವಿಚಾರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಟ್ಟಿನಲ್ಲಿ ನಾನು ಹೇಳೋದಾದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಯೊಂದು ಹಾಡುಗಳು ನಮಗೆ ಇನ್ಸ್ಪೈರ್ ಮಾಡ್ತವೆ, ಪ್ರತಿಯೊಂದು ಹಾಡುಗಳು ನಮ್ಮ ನೋವಿಗೆ ಸ್ಪಂದನೆ ಮಾಡ್ತವೆ. ರಾಜ್ಕುಮಾರ್ ಅವರು ನಟಿಸಿರುವ ಪ್ರತಿ ಸಾಲುಗಳು, ಪ್ರತಿ ಹಾಡಿನ ಪ್ರತಿ ತಿರುಳು ಕೂಡ ಒಂದು ಅರ್ಥವನ್ನ ಒಳಗೊಂಡಿದೆ. ಹಾಗಾಗಿ ನಾವು ಮನಸ್ಸಿಗೆ ನೋವಾದಾಗ, ಮನಸ್ಸಿಗೆ ಬೇಜಾರಾದಾಗ ಮತ್ತು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಕಲ್ಪನೆ ಇಟ್ಕೊಂಡಾಗ ಈ ಒಂದು ಹಳೆ ಗೀತೆಗಳನ್ನ ಕೇಳಿದಾಗ ಮನಸ್ಸಿಗೆ ಸಮಾಧಾನವಾಗ್ತದೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನನಗೆ ಸಪೋರ್ಟ್ ಮಾಡ್ರಿ ಅಂತ ನಿಮ್ಮಲ್ಲಿ ನೆನೆಸ್ಕೊಳ್ತೇನೆ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ. ನಮಸ್ಕಾರಗಳು.